ಯಾರು ಮುಂದೆ ಹೋಗಿ ಯಾರು ತೀರ್ಮಾನಕ್ಕೆ ಹೋಗ್ಬೋದು ಅಲ್ವಾ? ಆದ್ರೆ ಭಕ್ತಿ ಪೂರ್ವಕವಾಗಿ ಏನೋ ಹೇರಿತನಲಾದ ಈ ಒಂದು ದೋಷ ಯಾರಿಂದ ಯಾವ ರೂಪ ಆಯ್ತು ಅಂತ ನಮಗೆ ಗೋಚಾರಿಲ್ಲ. ಆದ್ರೆ ಧರ್ಮ ಪ್ರಕಾರದಲ್ಲಿ ಇವತ್ತು ನಿನ್ನ ಸೇವೆ ಆಗೋ ಹೊತ್ತಿನಲ್ಲೇ ತೀರ್ಮಾನ ನೀನು ಕೊಡು. ಮುಂದೆ ನಾವು ಒಂದು ರಾಶಿ ಆಗಿ ಸಂತೋಷದಲ್ಲಿ ಇರ್ತೇವೆ ಅಂತ ನನ್ನಲ್ಲಿ ಧರ್ಮ ಬಿಟ್ಕೊಳ್ಳೋಲ್ಲ. ಎರಡೂ ಕಬರ್ ನನ್ನ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ಒಂದು ತಿಳುವಳಿಕೆ ಕೊಡು. ಹೇಳಿತನಲಾದ ಈ ದೋಷ ಆ ವ್ಯಕ್ತಿಯೋ ಈ ವ್ಯಕ್ತಿ ಅಂತೂ ನಮಗೆ ಗೋಚಾರಿಲ್ಲ. ಈಗ ಅವ್ರು ಹೇಳಿದ್ದು ಆ ಸಂಸಾರ ಹೇಳಿದ್ದು ನನ್ನ ಸಂಸಾರ ಹೇಳಿದ್ದು ಆ ಭೇದಕ್ಕೆ ನಾನು ಮಾರ್ಗ ಕೊಡಲಿಕ್ಕಿಲ್ಲ. ರಾಶಿಯಾಗಿ ಒಂದು ತೀರ್ಮಾನ ಕೊಡು. ಸ್ವಾಮಿ ನನ್ನ ಸ್ಥಳಕ್ಕೆ ಹೋಗಿ ಬಂದು ಅಲ್ಲಿ ತಿಳುವಳಿಕೆ ಕೊಡು. ಈ ರೂಪದಲ್ಲಿ ಹಿಂದೆ ಆಗಿದ್ದು ಅದು ಏನಂತ ನಮಗೆ ಗೋಚಾರಿಲ್ಲ. ಸ್ವಾಮಿ ಒಡೆಯ ನೀವು ಧರ್ಮ ಬಿಡಬೇಕಂತ ನನ್ನ ಸಂಸಾರದಿಂದ ಈ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ಬೇಕು. ಆ ಸಂಸಾರದಲ್ಲಿ ಹೇರಿತನ ಉಂಟಾ? ಅಲ್ಲ, ಅವ್ರ ಸಂಸಾರ ಹೇರಿತಾನ ಅಂತಲ್ಲ. ಈಗ ಇವರು ಭಾವನಂತರೊಳಗೆ ನಾವು ಅತಿ ಅಂತ ವಿಷಯ ಬಿಡಿಸಿ ಹೇಳಿ. ಈಗ ನಾಡಿದ್ದು ಯಾವತ್ತೋ ಒಂದು ದಿವಸ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಿಂದ ತೀರ್ಮಾನ ಮಾಡ್ಕೊಂಡು ಬರ್ಕಂತೇಳಿ ದೇವ್ರು ಹೇಳೋದು. ಅದು ಹೋಗುವಾಗ ಇವರನ್ನ ಕರ್ಕೊಂಡು ಹೋಯ್ತು. ಅವ್ರು ಹೋದ್ರು, ಒಬ್ರು ಜೊತೆ ಹೋತ್ರ ಬಿಡು. ಆದ್ರೆ ಸರಿ ಶಿವರಾಮ್ ಭಾವನ ಇದ್ರಲ್ಲ, ಶಿವರಾಮ್ ಭಾವನ ಅವ್ರಿಗಿಂತ ಹಿರಿಯವ್ರು ಯಾರು, ಅವ್ರೊಟ್ಟಿಗೆ ಯಾರೋ ಬಪ್ಪರ್ ಇದ್ರು. ಹಾಗೆ ಅದು ಇದ್ರ ಇಲ್ಲದ ನಮ್ಗೆ ಗೊತ್ತಿಲ್ಲ. ಕೇಂದ್ರ ಬಪ್ಪರ ಅವರೇ ಭಾವನೆ ಕರ್ಕೊಂಡು ಹೋದ್ರೆ ಆತಲ್ಲ. ಅವ್ರು ಬುಡದಿಂದ ಒಬ್ರು ಬರಕ್, ಅವ್ರು ಅಲ್ಲದೆ ಮತ್ತೊಬ್ರು ಬರಕ್, ಅವ್ರು ಬುಡದಿಂದ. ಅದೇ ನನಗೆ ಅನಾನುಕೂಲ ಕಿರಿತನ ನೀವು ಹೋಗಿ ತಿಳುವಳಿಕೆ ಕೊಡಿ ಅಂತ ಹೇಳಿದ್ರು ಅದಕ್ಕೂ ಆ ಸಾನೆ ಧರ್ಮ ಸಿಗ್ತದೆ. ನಾ ಧರ್ಮ ಬಿಡ್ತೆ. ನೋಡಿದಲ್ಲ ಹಾಗೆ ಗಾಡಿ ಹಾಕ್ಲ ಇಲ್ಲ ಊರು ಹಿಡಿತೇವೆ. ಇದು ಈ ಕಡೆ ನಾವು ಇದು ಬಿಡ್ಲಾರೆ ಗೊಬ್ಬರ ಇಡ್ಲ ನಾವು ಇಲ್ಲಿ ಬಾಳೆಲಿ ಹೌದಲ್ಲಿ ಇವನು ನೋಡು ಕಟ್ಟಿ ನಾನು ಧಾರವಾಡ ಕಣ್ಣು ಮಾತ್ರ ಎದ್ದು ತೋರ್ಕೊಂಡು